ಎಸ್, 3 ಜನ ಬಲಿಯಾಗಿದ್ದಾರೆ. 4 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ ಧಾರವಾಡದ ಹೊಸ ಬಸ್ ನಿಲ್ದಾಣದ ಸಮೀಪ. 3 ಜನ ಬಲಿಯಾಗಿದ್ದಾರೆ. ಮತ್ತಷ್ಟು ಕಾರ್ಯಾಚರಣೆಯಲ್ಲಿ ನಡೀತಾ ಇದೆ. 100ಕ್ಕೂ ಹೆಚ್ಚು ಜನ ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹರಸಾಹಸ ಪಡಲಾಗ್ತಾ ಇದೆ ಅಲ್ಲಿನ ರಕ್ಷಣೆ ಮಾಡೋದಕ್ಕೆ. ಗಮನಿಸಬಹುದು ನೀವು, JCBಗಳನ್ನು ನಿಲ್ಲಿಸ್ಕೊಂಡಿದೆ. ಆದರೆ ಯಾವ ರೀತಿಯಾಗಿ ಅವುಗಳನ್ನು ಹೊರಗಡೆ ತೆಗಿಬೇಕು? ಸಿಮೆಂಟ್ ಬ್ಲಾಕ್ಗಳಿದ್ದಾವೆ, ಅದರ ಕೆಳಗೇನಾದರೂ ವ್ಯಕ್ತಿಗಳು ಸಿಲುಕಿದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾರಿಗೆ ಕೈ ಕಾಲುಗಳನ್ನು ಹೊರಗಡೆ ಚಾಚೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಎಷ್ಟು ಹೊತ್ತು ತಾನೇ ಹಾಗೇ ಮುದುಡಿಕೊಂಡು ಕೂರ್ಲಿಕ್ಕಾಗುತ್ತೆ, ಇರಲಿಕ್ಕಾಗುತ್ತೆ, ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಧೂಳು ಸರಬರಾಜಾಗೋದಿಲ್ಲ ಆಕ್ಸಿಜನ್ ಅಲ್ಲಿಗೆ ಒಳಗಡೆ. ಸೊ ಅಂತಹ ಘಟನೆ ನಡೀತಾ ಇದೆ. ಹೇಗಿದ್ದವರು ಕುಸಿದು ಬಿತ್ತು ಹಾಗೇ ಕೂತಿರಬೇಕಾಗತ್ತೆ. ಒಂದು ವೇಳೆ ಜೀವ ಉಳಿಸ್ಕೊಳ್ಬೇಕು ಅಂತಂದರೆ ಹಾಗೇ ಇರಬೇಕಾಗತ್ತೆ. ಸೊ ಅಂತಹ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಧಾರವಾಡದಲ್ಲಿ ಇವಾಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? 3 ಜನ ಬಲಿಯಾಗಿದ್ದಾರೆ ಅನ್ನೋಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ದುರ್ಗೇಶ್, ಗುರುಪ್ರಸಾದ್, ಏನು ಸ್ಥಳದಲ್ಲಿ ಸಾಕಷ್ಟು ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು 50-60ಕ್ಕೂ ಹೆಚ್ಚು ಜನ ಒಂದು ಕಟ್ಟಡದಲ್ಲಿ ಸಿಲುಕಿಕೊಂಡಿದ್ರು. ಈ ಒಂದು ಕಟ್ಟಡದಲ್ಲಿ ಸಿಲುಕಿಕೊಂಡಂತಹ ಒಂದು ಗಾಯಾಳುಗಳನ್ನ ರಕ್ಷಣೆಯನ್ನ ಈಗಾಗಲೇ ಸಾಕಷ್ಟು ಮಾಡಲಾಗ್ತಿದೆ. ಸುಮಾರು 8ಕ್ಕೂ 10ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈಗಾಗಲೇ ಒಬ್ಬರು ಸಾವನ್ನಪ್ಪಿರುವಂತಹ ಸಂಖ್ಯೆ, ಒಬ್ಬರು ಸಾವನ್ನಪ್ಪಿದ್ದು 15ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿರುವಂತಹ ಒಂದು ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇನ್ನೂ ಖಚಿತವಾಗಿ ಯಾವುದೇ ಒಂದು ಸಾವನ್ನಪ್ಪಿರುವಂತಹ ಸಂಖ್ಯೆನ ಯಾವುದೇ ಒಂದು ಮಾತುಗಳು ಕೇಳಿ ಬರ್ತದೆ ಗುರುಪ್ರಸಾದ್. ಓಕೆ, ಸೊ ಈಗ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಸೊ ಎಷ್ಟು ಹೊತ್ತು ನಡೀಬಹುದು? ಜೊತೆಗೆ ಏನಾದರೂ ಅಂದಾಜು ಏನಾದರೂ ಸಿಗ್ತಾ ಇದೆಯಾ? ಯಾವ ಭಾಗದಲ್ಲಿ ಹೆಚ್ಚು ಅಲ್ಲಿ ಜನ ಇದ್ದಾರೆ ಅವಶೇಷಗಳ ಕೆಳಗೆ ಅನ್ನೋದೇನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ ಅಂತ? ಗುರುಪ್ರಸಾದ್, ಏನು ಸಂಪೂರ್ಣವಾಗಿ ಕಂಡಿರುವಂತಹ ಕಟ್ಟಡ ಸಂಪೂರ್ಣವಾಗಿ ಕಂಡಿದೆ. ಯಾಕಂತಂದ್ರೆ ಹಿಂಭಾಗದಲ್ಲಿ ಯಾವುದೇ ಒಂದು ಮಳಿಗೆಗಳಿಲ್ಲ. ಮುಂಭಾಗದಲ್ಲಿರುವಂತಹ ಮಳಿಗೆ ಹೀಗಾಗಿ ಒಂದು ಏನು ಕಟ್ಟಡ ಕುಸಿರೋದ್ರಿಂದ ಸಾಕಷ್ಟು ಮುಂಭಾಗದಲ್ಲಿರುವಂತಹ ಜನರಿಗೆ ಸಾಕಷ್ಟು ಗಾಯವಾಗಿರುವಂತದ್ದು. ಅಲ್ಲದೆ ಏನು ಸಾವು ನೋವಿನ ಮಧ್ಯೆ ಹೋರಾಡುತ್ತಿರುವಂತಹ ಒಂದು ದುಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು 50-60ಕ್ಕೂ ಹೆಚ್ಚು ಇರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹಾಗೂ ಏನು ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಹಾಗೂ ಸಂಸದ ಪ್ರಹ್ಲಾದ್ ಜೋಶಿ ಅವರು ಭೇಟಿ ನೀಡಿ ಏನು ಒಂದು ಘಟನೆ ಆಗಿದೆ ಅದರ ಬಗ್ಗೆ ಒಂದು ಪರಿಶೀಲನೆ ನಡೆಸಿ ಒಂದು ಮಾಹಿತಿಯನ್ನು ಪಡೆದುಕೊಟ್ಟಿದ್ದಾರೆ. ಅಲ್ಲದೆ ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಕೂಡ ಒಂದು ಸ್ಥಳದಲ್ಲಿದ್ದು ಸಾಕಷ್ಟು ಒಂದು ಗಾಯಾಳುಗಳ ರಕ್ಷಣೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಸೊ ಈಗ ಸ್ಥಳಕ್ಕೆ ಯಾರು ಭೇಟಿ ಕೊಟ್ಟಿದ್ದಾರೆ? ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೂಡ ಮಾತನಾಡಿದ್ರು T5 ಜೊತೆ. ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಪಾಲಿಕೆ ಮೇಯರ್ ಕೂಡ ಹೇಳಿದ್ರು. ಜೊತೆಗೆ ಮತ್ತಷ್ಟು ಸಿಬ್ಬಂದಿಗಳನ್ನ ಕರೆಸ್ಕೊಳ್ಳುವಂತ ಅವಶ್ಯಕತೆ ಇದೆಯಾ ಅಲ್ಲಿ ಅಂತ? ಗುರುಪ್ರಸಾದ್, ಸಾಕಷ್ಟು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡ ಈಗಾಗಲೇ ಇಲ್ಲಿ ಒಂದು ಸೇರಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ಹೀಗಾಗಿ ಎಲ್ಲ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಂತಹ ಕೆಲಸವನ್ನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಮಾಡ್ತಾರೆ. ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಸಾಥನ್ನ ನೀಡಿದ್ದು ಈ ಒಂದು ಘಟನೆಗೆ ಏನೋ ಒಂದು ಗುತ್ತಿಗೆದಾರರ ನಿರ್ಲಕ್ಷ್ಯ ಕಾರಣ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಪೊಲೀಸ್ ಕಮಿಷನರ್ ಅವರು ಕೂಡ ಒಂದು ಮುಂದೆ ನಿಂತು ಎಲ್ಲ ಒಂದು ನಿಯಂತ್ರಣವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ. ಮತ್ತಷ್ಟು ಮಾಹಿತಿಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಎಸ್, ಕಟ್ಟಡದಲ್ಲಿ ಇದೀಗ 3 ಜನ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 3 ಸುನಿಗಿದ್ದಾರೆ ಈ ಒಂದು ಅವಶೇಷಗಳ ಅಡಿ ಸಿಲುಕಿ ಈ ಒಂದು ದುರಂತದಲ್ಲಿ. ಸೊ ಸಾಕಷ್ಟು ಜನ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ ಇದ್ದಾರೆ. ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಸೊ ಒಂದು ಮೆಡಿಕಲ್ ಸ್ಟೋರ್ ಹಾಗೆ ಒಂದು ಹೋಟೆಲ್ ಅಲ್ಲಿ ನಡೀತಾ ಇತ್ತು. ಸಾಕಷ್ಟು ಜನ ಇದ್ದರು. ಮತ್ತು ಕಡೆ ಬೇರೆ ಬೇರೆ ಮಳಿಗೆಗಳು ಏನು ಆರಂಭಕ್ಕೆ ಸಜ್ಜಾಗ್ತಾ ಇದ್ವು, ಹೊಸದಾಗಿ ಆರಂಭ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ವು, ಅಲ್ಲಿ ಕೆಲವು ಕಾಮಗಾರಿಗಳು ಕೂಡ ನಡೀತಾ ಇದ್ವು. ಪೈಂಟಿಂಗ್ ಆಗಿರಬಹುದು, ವೈರಿಂಗ್ ಆಗಿರಬಹುದು, ಎಲೆಕ್ಟ್ರಿಕಲ್ ವರ್ಕ್ಗಳು ನಡೀತಾ ಇದ್ವಂತೆ. ಸೊ ಇದೆಲ್ಲ ಸಾಕಷ್ಟು ಜನ-ನಿಬಿಡ ಕಟ್ಟಡವಾಗಿತ್ತು. ಅದು ಇದ್ದಕ್ಕಿದ್ದ ಹಾಗೆ ಇಡೀ ಕಟ್ಟಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದು ವಾಲಿಲ್ಲ ಕಟ್ಟಡ, 4 ಅಂತಸ್ತಿನ ಕಟ್ಟಡ ಸಂಪೂರ್ಣವಾಗಿ ಧರಾಶಾಹಿಯಾಗಿದೆ. ಸೊ ಹಾಗಾಗಿ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗಬಹುದಾ ಅನ್ನುವಂಥ MN ನಾಗರಾಜ್ ನಮ್ಮ ಜೊತೆ ಇದ್ದಾರೆ. ಸರ್, ಏನಾಗಿದೆ ಸರ್? ಇದು ಯಾರಿಗೆ ಸೇರಿದ್ದು? ನೋಡಿ, ಇದು 5 ಫ್ಲೋರ್ ಇರತಕ್ಕಂಥ ಒಂದು ಮಲ್ಟಿ ಸ್ಟೋರ್ ಪ್ರಾಜೆಕ್ಟ್. ಕಳಪೆ ಕಾಮಗಾರಿ ಇರಬಹುದು. ಅದು ಕುಸಿದು ಬಿದ್ದಿದೆ. ಅದು ಕುಸಿದು ಬಿದ್ದಿರೋದ್ರಿಂದ ಅದರ ಮೇಲೆ ಜನ ಭಾಳ ಒಳಗಡೆ ಸಿಗಾಕೊಂಡಿದ್ದಾರೆ. ಅವರನ್ನು ತೆಗೆಯಲಿಕ್ಕೆ ಎಲ್ಲ ಇದ್ರ ಮಾಡಿದ್ದೀವಿ. ಈಗ ಆಲ್ರೆಡಿ ಅಲ್ಲಿ ಜನವನ್ನು ನಾವು ಸೇವ್ ಮಾಡಿದ್ದೀವಿ. ಇನ್ನೂ ಅದರದ್ದು ಆಪರೇಷನ್ ನಡೀತಾ ಇದೆ. ಆ ನಂತರ ಇದು ಯಾರ್ದು ಏನು ಎತ್ತ ಎಲ್ಲ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಸರ್, ಎಷ್ಟು ಜನ ಇರ್ಬೋದು ಸರ್ ಒಳಗಡೆ? ಸುಮಾರು ಒಂದು 50 ಜನ ಅಂತೂ ಇರ್ಬೋದು.
ಈಗ ಒಟ್ಟು ಎಷ್ಟು ಜನ ಡೆತ್ ಆಗಿದ್ದಾರೆ ಸರ್? ಅದು ಯಾವುದು ಗೊತ್ತಾಗಿಲ್ಲ, ಯಾವುದು ಇನ್ನೂ ಯಾವುದು ಸಿಕ್ಕಿಲ್ಲ. ಇದು ಕಟ್ಟಡ ಯಾರ್ದು ಏನು ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಆಮೇಲೆ ಕಲೆ ಹಾಕ್ತೇನೆ ಅನ್ನೋದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎಂ ಎನ್ ನಾಗರಾಜ್ ಅವರ ಮಾಹಿತಿ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಯಲ್ಲಪ್ಪ ಸಂಗಪ್ಪ, TV5 ಧಾರವಾಡ.